ಹಾಯ್ ಗಾಯ್ಸ್, ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಡಿಮಾರ್ಟ್ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ತಾ ಇದ್ವಿ. ಸ್ವಲ್ಪ ಮನೆಗೆ ಗ್ರೋಸರೀಸ್ ಬೇಕಾ, ಹಾಗೆ ಮನ್ವಿತಿಗೆ ಡೈಪರ್ನ ಖಾಲಿಗಿರು ಅಂತ ಹೇಳ್ಬಿಟ್ಟು ತರೋಣ ಅಂತ ಹೋಗ್ತಾ ಇದ್ವಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನೇನು ತಂದ್ವಿ ಅಂತ ಹೇಳಿ ನೆಕ್ಸ್ಟ್ ಬಂದಾಗ ತೋರಿಸ್ತೀನಿ ನಿಮಗೆ. ಬೇಕಾ ಅಲ್ಲಿ ನೋಡ್ರಿ, ಹಾಕ್ಯಂಡು ನೋಡ್ರಿ. ಹಿಂದೆ ಹಾಕೋ, ಹಿಂಗೆ ಹಾಂ ಹಾಕ್ರಿ ಮಗನೇ ಒಂದು ಸ್ವಲ್ಪ. ಅವ ಮನೆ ಶೂಲಿ ಹಾಕಿಯಾ? ಅಯ್ಯೋ ರಾಮ, ಎಷ್ಟು ಚಂದ ಕಾಣುತ್ತೆ ನೋಡಿ. ಏ ಬಂಗಾರಿ, ತಿರುಗು ಮನ ಸೂಪರ್. ಬೇಡ ಬೇಡ, ಅದೆಲ್ಲ ಬೇಡ. ನೋ ನೋ ನೋ, ಹೊಡೆದೋಗುತ್ತೆ, ಬೈತಾರೆ. ಇಡು, ಹೋಗೋ ನೋಡಿ. ಆಯ್ತಾ ಎಲ್ಲ ಬಾರೋ ಇವತ್ತೇನು ಕಾಣಪ್ಪ ಇವನು. ಪ್ಲೀಸ್ ಸ್ವಲ್ಪ ಮಾಡೋಣ ನೀನು, ನಾನು ಹೆಲ್ಪ್ ಮೊನ್ನೆಷ್ಟು ತಗೊಂಡ. ಓ ಚೆನ್ನಾಗಿದೆ ಕಲರ್ ತುಂಬಿಸಕ್ಕೆ ನನಗೆ. Stop announcement. Any housekeeping person kindly report to that floor. I repeat, anyone housekeeping person kindly report to that floor. ನೋಡ್ರಿ ಗ್ಲಾಸ್ ನೋಡ್ರಿ. ಮನ್ವಿತ ಏನು ಡಿಮ್ಯಾಂಡ್ಗಳು. ಹೊಡೆದೋಗುತ್ತೆ. ಇಡು ಮಗನೆ, ಸಾಕಿಡು ಮಗನೆ, ಇಡು ಬಂಗಾರ. ಹಾಂ, ಗುಡ್ ಬಾಯ್. ಸ್ಕೂಲ್ ಬ್ಯಾಗ್ ನೋಡು ಹಾಕ್ಕೊಂಡು. ಅದೆಲ್ಲ ಅಲ್ಲ, ಅದು ಹುಡುಗಿದು. ಇಡು, ರೆಡಿ ಹೋಗೋಣ. ಅಲ್ಲಿ ಇನ್ನೂ ಪ್ಯಾಂಪರ್ಸ್ ಹಾಕೋಣದು ಬಿಟ್ಟಿಲ್ಲ, ಸ್ಕೂಲಿಗೆ ಹೋಗ್ತಾನಂತೆ ರೀ. ಚೆನ್ನಾಗಿದೆ ಗ್ಲಾಸ್. ಮನ್ವಿತಿಗೆ ತಗೊಳ್ರಿ ಒಂದು. ಅವ್ನ ಕೈಗೆ ಇರಲ್ಲ ಬಿಡು. ಒಂದು ಹಾಕು ನೋಡೋಣ ಹೆಂಗೆ ಕಾಣ್ತಾನೆ, ನೋಡ್ತಾನೆ. ಒಂದು ಹಾಕ್ಸ್ಕೊಂಬ, ಒಂದು ಗ್ಲಾಸ್ ಹಾಕ್ಸ್ಕೊ ಪಾಪನ ಕಡೆ. ಯಾರಿವ ನೋಡಿ, ಈ ಕಡೆ ತೊಗೊಂಡು ಮಮ್ಮಿ ಕಡೆ. ಹಾಂ, 50 ರೂಪಾಯಿ ಅಂತ ಕರೆಕ್ಟಾಗಿ ಕಾಣುತ್ತೆ ಮಮ್ಮಿ. ಸೂಪರ್. ಈ ಚೆನ್ನಾಗಿದೆ. ಮುಟ್ಟು ನೋಡು ಅದಾ ಚೆನ್ನಾಗಿಲ್ವಾ? ಈರುಳ್ಳಿ ಸಿಪ್ಪಿ ಎಲ್ಲ ಮತ್ತು ಹಿಂಗೆ ಇದೆ. ಕಾಟನ್ ಕ್ಲಾತ್ಸ್. ಮನೋ ಸಾಕು ತೆಗೆದಿಟ್ಕೊ. ಪಪ್ಪ ಕಡೆ ಕೊಡು. ಪಪ್ಪ ಇಸ್ಕೊ. ಹಾಂ, ಅದೇನು ಊಟ ಮಾಡಿಸೋಚಿನಿ, ಹಾಲು ಕುಡ್ಸಕ್ಕೆ, ಊಟ ಮಾಡ್ಸೋಕ್ಕೆ ತಗೋತೀಯಾ? ಒಂದು ತಗೊಂಡು. ಬ್ಯಾಡ್ ಬಿಡು. ಕಿತ್ತು ಬಿಸಾಕಿದ್ನಿ ನನ್ನ ಮಗ. ಇಡು ಬಾಕಂದ. ಹಾಂ, ಸ್ಕೂಲಿಗೆ ಬಾಯಿಲಿ ಇಲ್ಲಿ ಬಾ. ಇಲ್ಲ ಮನೆ. ಇಷ್ಟು ಯಮರಿಸ್ತಿರಲ್ಲ ಅವನ್ನ. ಟಾಯ್ಸ್ ಇದೆ ಅಂತ ಪಾಪ. ಮನೋ, ನೀನು ಹೆಂಗೆ ಯಮರಿಸ್ತಾರೆ ಪಪ್ಪ. ಚಿ ನೋ ನಿಂದಲ್ಲ ಅದು ಇಡು. ಚಿ ನೋ ಅಲ್ಲಿದೆ ಹೋಗೋಣ ಬಾ. ಅದು ನಿಂದ? ಓ ಎಸ್. ಅರೆ ನೋಡ್ರಿಲ್ಲಿ. ಓಯ್
ಮನು ಹಂಗೆ ಹಾಕ್ಕೊಂಡು ತೋರಿಸ್ಬಾರ್ದು. ಇಡು ಇಡು ಹೋಗು ಬಾಬಾ ಇಡೋಗು ಇಡೋಗು. ಡಸ್ಟ್ ಆಗತ್ತೆ, ಬೈತಾರೆ. ಇಡೋ ಹೋಗು ಇಡು. ಗುಡ್ ಬಾಯ್ ಇಲ್ಲ ನೀನು. ಅಲ್ಲಿದೆ ನಿನ್ನ ಚಡ್ಡಿ ತರೋಣ, ಹೋಗು ಅಲ್ಲಿ ಇಟ್ಬಾ, ಹೋಗು ಅಲ್ಲಿದೆ ಬೇರೆ ತರೋಣ, ಹೋಗು ಮನೆ. ಹಾಂ ಎಸ್ ಗುಡ್ ಬಾಯ್, ಕಮ್. ಆ ಸ್ಕೂಲ್ ಬ್ಯಾಗ್ ತೆಗ್ಸಿಡೋದೈತಿ ಇವಾಗ ನಮಗೆ, ಅಲ್ಲ ಮನ್ರಿ ರೇ. ಹುಡುಗಿ ಏನು ಹುಡುಗಿ? ಹಾಂ ಅಲ್ಲಿ ತೆಗ್ದಿರ್ತೀಯಾ? ಸುಮ್ಮನೆ ಅವ್ರಿಗೆ ಕೆಲಸ. ಚೆನ್ನಾಗಿ ಕಾಣ್ತೀಯ ಬಾರೋ. ಅಯ್ಯೋ ನೋಡ್ರಿ ಚಂದ ಮನು, ಚಂದ. ಉಪ್ಪ ಕೊಡು, ಉಪ್ಪ. ವಾವ್ ಚಿ, ಕಮ್ ಬೇಬಿ ಹೋಗೋಣ ಬಾ. ಅದಿಲ್ವಾ ಬ್ಲ್ಯಾಕ್ ಕಲರ್ ನಿಮ್ದು ಹತ್ರ? ಮತ್ತು ಬ್ಲ್ಯಾಕೇ ಎತ್ಕೊಳ್ಳೋದು. ಕಮ್. ನಮ್ಮ ಆ ಕಡೆ ಇದ್ವು ನಮ್ಮದು ಕುರ್ತೀಸ್ ಎಲ್ಲ ನೋಡ್ಬೋದಿತ್ತು. ಕುರ್ತೀಸ್ ನಿಮ್ಮ ಪಾಪ ಹೆಂಗೆ ಸ್ಪೀಡ್ ಹೋಗ್ತಾರೋ ಹೇಳಿದ್ದೆ. ಈ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದಾನಲ್ವ, ಸೊ ಇದನ್ನು ವಾಪಸ್ ಇಟ್ವಿ ನಾವು. ಇದ್ರ ದೊಡ್ಡ ಕಥೆನೇ ಮಾಡಿಬಿಟ್ಟ. ಅದು ಏನಂತ ಹೇಳಿ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ತಪ್ಪದೆ ಮಿಸ್ ಮಾಡಿದೆ ನೋಡಿ. ಹಾಗೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿಡೋಕ್ಕೆ ಬಾಕ್ಸ್ ಎಲ್ಲ ಹಳೇದಾಗ್ಬಿಟ್ಟಿತ್ತು. ಸೊ ಅದನ್ನ ಹೊಸ ತೊಗೊಂಡು ಹಾಕಿಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇದೆಲ್ಲ ಡ್ರೈ ಫ್ರೂಟ್ಸ್ ಹಾಕಿಡೋ ಬಾಕ್ಸ್ಗಳೇ. ಸ್ವಲ್ಪ ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬೇರೆ, ಹಾಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ತೊಗೊಳೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಕೇಳ್ತಾ ಇದ್ದೀನಿ. ಸೊ ಅವರು ಬೈತಾಯಿದ್ರು, ಪ್ರತಿ ಸರಿ ಬಂದಾಗ್ಲೂ ಏನು ಬೇಡ ಅಂತ ಅಂದು ಏನಾದ್ರು ತೊಗೊಳ್ತಾ ಇರ್ತೀಯ ಅಂತ. ಸೊ ಬನ್ನಿ ನೋಡೋಣ ಏನೇನು ತೊಗೊಳ್ತೀನಿ, ಏನೇನು ಮಾಡ್ತೀನಿ ಅಂತ. ಏನು ಬ್ಲರ್ ಬರ್ತಾಯ್ತಲ್ಲ? ಸ್ವಲ್ಪ ಟಚ್ ಮಾಡು ಸ್ಕ್ರೀನ್. ಹಾಂ ಈ ಥರ ತೊಗೊಂಡಿದ್ದಲ್ಲ ಲಾಸ್ಟ್ ಟೈಮ್ ತೊಗೊಂಡು 99. ಇದಕ್ಕೆ 3 ಅವಾಗ ಎಷ್ಟು ತೊಗೊಂಡಿದ್ದು? 4 ಅಲ್ಲ? ಇಲ್ಲಿದೆ ಒಂದು ಎಂತಕ್ಕೀಗ ಮುಗೀತಲ್ಲ ಸರ್? ಉದ್ದದ್ದು ಕರೆಕ್ಟ್ ಆಗುತ್ತೆ. 200 ರೂಪಾಯಿ ಅಷ್ಟೇ, ಮುಗೀತು ಕೋಟ. ಅಷ್ಟೇ ಮುಗೀತು ನಡಿ. ಅದೇ ಡ್ರೈ ಫ್ರೂಟ್ಸ್ ಹಾಕಿಡೋಕ್ಕೆ ಅಂತ ಹೇಳಿ ಒಂದು 6 ಬಾಕ್ಸ್ ತೊಗೊಂಡೆ. ಆನಂತರ ಒಂದು 3 ಬಾಕ್ಸು ಫಸ್ಟ್ ಇದೆಲ್ಲ ನಮ್ಮ ಮನೇಲಿ ಗ್ರಾಸರೀಸ್ ಹಾಕಿಟ್ಟಿದ್ದೀನಲ್ಲ, ಸೊ ಸೇಮ್ ಬಾಕ್ಸ್ನ ಇನ್ನೊಂದು 3 ತೊಗೊಂಡೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ತೊಗೊಂಡು ಬಂದ್ವಿ. ಜಾಸ್ತಿ ಏನಿಲ್ಲ, 89 ರುಪೀಸ್ಗೆ ಇಷ್ಟು 6 ಬಾಕ್ಸ್ ಬರುತ್ತೆ. ಆಮೇಲೆ 3 ಬಾಕ್ಸ್ಗೆ 100 ರೂಪಾಯಿ. ತುಂಬ ಚೆನ್ನಾಗಿತ್ತು. ಬಾಕ್ಸ್ ಎಲ್ಲ ಸಖತ್ತಾಗಿ ಬರುತ್ತೆ. ಲಾಸ್ಟ್ 2 ಇಯರ್ಸ್ ಆಯಿತು ನಾನು ತೊಗೊಂಡು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಆ ಬಾಕ್ಸು. ಅದಕ್ಕೋಸ್ಕರ ಮತ್ತೆ ಇದೇ ಥರದ ಬಾಕ್ಸೇ 3 ತೊಗೊಂಡೆ. ಅದು ಡ್ರೈ ಫ್ರೂಟ್ಸ್ ಹಾಕಿಡೋಕ್ಕೆ ಅಂತೇಳಿ ತೊಗೊಂಡೆ ಬಾಕ್ಸ್ನ. ಸೊ ನಂತರ ಮನ್ವಿತಿಗೆ ಇದು ಬಂದುಬಿಟ್ಟು ಆಯಿಲು ಸ್ಪೆಂಡ್ ಮಾಡೋದೆಲ್ಲ ಕಡೆನೂ. ಇಡ್ಲಿ ತಟ್ಟೆ ಆಗಿರ್ಬೋದು, ಆಮೇಲೆ ದೋಸೆ ಚಪಾತಿಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ತುಂಬ ದಿನ ತೊಗೋಬೇಕಂತ ಅಂದ್ಕೊಂಡೆ, ಬಟ್ ಆಗಿತ್ತು. ಸೊ ಈ ಟೈಮ್ ತೊಗೊಬೇಕನ್ನಿಸ್ತು, ತೊಗೊಂಡೆ. ಸೊ ಇಷ್ಟೆಲ್ಲ ತೊಗೊಂಡ್ವಿ. ಆಮೇಲೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಡು ಸ್ವಲ್ಪ ಆಯಿಲ್ ಬೇಕಾಯಿತು, ಆಯಿಲ್ ತೊಗೊಂಡೆ. ಸೊ ತೊಗೊಂಡು ಬಂದ್ವಿ. ಇವತ್ತಿನ ಶಾಪಿಂಗ್ ಈ ಥರ ಇತ್ತು. ಜಾಸ್ತಿ ಏನು ತೊಗೊಂಡಿಲ್ಲ. ಬೇಕು ಮನೆಗೆ ಏನೇನು ಬೇಕಲ್ಲ ಈ ಐಟಮ್ಗಳು ಅದನ್ನಷ್ಟು ತೊಗೊಂಡಿದ್ದು. ಊರಿಗೆ ಹೋಗೋ ಮುಂಚೆ ತೊಗೊಂಡಿದ್ದು, ಊರಿಗೆ ತೊಗೊಂಡು ಹೋಗ್ಬೇಕಂತ ಹೇಳಿ, ಮನೆಗಿರಲ್ಲ ಅಂತ ಹೇಳಿ ಇವಾಗ ಹೋಗಿ ತೊಗೊಬಂದ್ವಿ. ಸೊ ಇಷ್ಟೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮತ್ತೇನಪ್ಪ ಅಂತ ಅಂದರೆ ಹೇಳ್ತೀನಿ ನೆಕ್ಸ್ಟು. ಕರ್ಕೊ ನೋಡಿ, ಆಗ್ಲೇ ಅಲ್ಲಿ ತೊಗೊಬಿಟ್ಟಿದ್ರು ಅದನ್ನು. 300 ರೂಪಾಯಿ ಏನಾಯ್ತಿತ್ತು? ಇರ್ತಿತ್ತು. ನೆಕ್ಸ್ಟ್ ನಾವು ಸ್ಕೂಲಿಗೆ ಹೋಗ್ಬೇಕಾರೆ ಬೇಡಾಗಿತ್ತಾ? ಅವಾಗ ಆಗ್ತಿತ್ತು ಅಲ್ಲ ಮಗನೇ? ಹಿಂಗೆ ಇರಲಿಲ್ಲ ಲೈಟು? ಇಲ್ಲ, ಕೆಳಗಿಂದ ಲೈಟ್ ಸ್ವಿಚ್. ಏನಿದಿ ಗ್ರಹಚಾರ. ಈಗ ನೋಡ್ರಿ ಈ ಖುಷಿ ನೋಡ್ರಿ ನಿಮ್ಮ ಮಗಂದು ಹೋಗ್ತಾ ಇದ್ದೀವಿ ಅಂತ. ಫಸ್ಟ್ ಟೈಮ್ ಅಲ್ರಿ ಮಗ ಆಟ ಹಿಡಿದು ಕೊಡ್ಸ್ಕೊತಿರೋದು. ಅದೇ ಬೇಕಿತ್ತ ಮಗನೇ ಅಂತ ಹೇಳ್ಬೇಕು ಇವಾಗ.
ಪಾರ್ಟಿ ಬೇಡ, ಓಪನ್ ಇಲ್ಲ. ಉಯ್, ಅದು ಆ್ಯಕ್ಚುಲಿ ಅದು ಚೆನ್ನಾಗಿತ್ತು ರೀ. ಡಿಮಾರ್ಟಲ್ಲಿ ನೋಡಿದ್ವಲ್ಲ, ಇಟ್ಕೊಂಡು ನೋಡೋಣ, ಅದು ಚೆನ್ನಾಗಿತ್ತು ಅಲ್ಲ. ಬಟ್ ರೇಟ್ ಜಾಸ್ತಿ. ಓಕೆ, ಇಲ್ಲೇನೋ ಅಷ್ಟು ರೇಟ್ ಹೇಳಿದ್ರೆ ಏನು ಮಾಡ್ತೀರಿ? ಆ್ಯಕ್ಚುಲಿ ಡಿಮಾರ್ಟಲ್ಲಿ ಒಂದು ಬ್ಯಾಗ್ ಇಟ್ಕೊಂಡಿದ್ನಲ್ಲ ಅವನು, ಸೊ ಅದು ಅಲ್ಲೇ ಬಿಲ್ ಮಾಡಿಸುವಾಗ ಹಸ್ಬೆಂಡು ವಾಪಸ್ ಇಟ್ಬಿಟ್ಟು ಬಿಲ್ ಮಾಡಿಸ್ಕೊಬಂದ್ವಿ. ಅವಾಗ ಏನಕ್ಕೆ ಸುಮ್ಮನೆ ಅವಶ್ಯಕತೆ ಇಲ್ಲ ಅದು ಅಂತ ಹೇಳ್ಬಿಟ್ಟು, ಏನು ಸ್ಕೂಲಿಗೆ ಹೋಗ್ತಾ ಇಲ್ವಲ್ಲ, ಬೇಡ ಅಂತೇಳಿ ವಾಪಸ್ ಇಟ್ಟು ಬಂದ್ವಿ. ಅದು ಮನೆಗೆ ಬಂದು ಮಲ್ಲಿಗೆ ಆದಮೇಲೆ ಮತ್ತು ಸಂಜೆ ಸ್ಟಾರ್ಟ್ ಮಾಡಿದ ನಂಗೆ ಬ್ಯಾಗ್ ಬೇಕೇ ಬೇಕಂತ ಹೇಳಿ. ಮನ್ವಿದ್ ಫಸ್ಟ್ ಟೈಮ್ ಆ ಥರ ಜಗಳ ಮಾಡಿ ತುಂಬ ಹಠ ಮಾಡಿದ್ದು ಅಂದರೆ ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮನೆ ಹತ್ರ ಒಂದು ಶಾಪಿಂಗ್ ಮಾಲ್ ಥರ ಇದೆ, ಅಂದರೆ ಬಿಗ್ ಬಜಾರ್ ಥರ ಇರುತ್ತಲ್ಲ, ಸೊ ಆ ಥರ ಇತ್ತು. ಇಲ್ಲೇ ಬಂದ್ವಿ ನಡ್ಕೊಂಡು. ಬಟ್ ಆ ಥರ ಬ್ಯಾಗ್ ಸಿಗಲಿಲ್ಲ, ತುಂಬ ಬಿಗ್ ಬ್ಯಾಗ್ಸ್ ಇತ್ತು, ಕಾಲೇಜ್ ಬ್ಯಾಗ್ಸ್ ಎಲ್ಲ ಇತ್ತು. ಸೊ ಅಷ್ಟೊಂದೆಲ್ಲ ಯಾಕೆ ಸುಮ್ಮನೆ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇದ್ವಿ. ತುಂಬ ಕಿರಿಕಿರಿ ಮಾಡ್ತಾ ಇದ್ದ. ಫಸ್ಟ್ ಟೈಮ್ ಅಂತಲೇ ಹೇಳಿದೆ, ಅವ್ನು ಹುಟ್ಟಿದಾಗಿಂದ ಇದೆ ಫಸ್ಟ್ ಟೈಮ್ ಅವ್ನು ತುಂಬ ಕಿರಿಕಿರಿ ಮಾಡಿದ್ದು. ಯಾವುದಾದ್ರೂ ಬೇಡ ಮಗ ಇರಲಿ ಪರವಾಗಿಲ್ಲ ಅಂತ ಹೇಳಿದ್ರೆ ಮರ್ತೋಗೋನು, ಇಲ್ಲ ಅಂತಲೂ ಸ್ವಲ್ಪ ದಿನ ಒಂದು 2 ಡೇಸ್ ಬಂದರೆ ನೆಕ್ಸ್ಟ್ ಡೇನೇ ಮರ್ತೋಗ್ಬಿಡೋನು. ಸೊ ಅದೇನಾಯ್ತು ಅಂತಂದರೆ ಅವ್ನು ಸಿಕ್ಕಾಬಟ್ಟೆ ಹಠ ಮಾಡ್ತಾ ಇದ್ದ. ಅಲ್ಲೆಲ್ಲೂ ನೋಡಿದ್ವಿ, ಎಲ್ಲೂ ಸಿಗಲಿಲ್ಲ. ಮತ್ತೆ ನಾವು ಡಿಮಾರ್ಟಿಗೆ ಹೋಗಬೇಕಾಯ್ತು. ಮತ್ತು ಅಂದರೆ ಟೈಮ್ ಸರಿಯಾಗಿ ಇವಾಗ 8:45 ಆಗ್ತಾ ಬಂದಿದ್ದು, 10 ಗಂಟೆ ಕ್ಲೋಸು ಡಿಮಾರ್ಟು. ಸೊ ಪಟ್ಟತ್ತು ಹೋಗಿ ತಂದುಬಿಡೋಣಪ್ಪ ಅಂತ ಕರ್ಕೊಂಡು ಹೋದರು. ಸುಮ್ಮನೆ ಇರಿ, ಅವ್ನು ಹೆಂಗಾರು ಸುಮ್ಮನೆ ಆಗ್ತಾನೆ, ನೋಡೋಣ ಅಂತ ಅಂದೆ. ಬಟ್ ಅವನು ಸುಮ್ಮನೆ ಆಗೇ ಇಲ್ಲ, ಫುಲ್ ಅಳ್ತಾ ಇದ್ದ. ಬೇಕೇ ಬೇಕಾ ಬ್ಯಾಗ್ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಹಚ್ಕೊಂಡ್ಬಿಟ್ಟಿದ್ದ. ಫುಲ್ ಅದನ್ನು ಶಾಪಿಂಗ್ ಮಾಡೋಕ್ಕೆ ಹೋದ್ವಲ್ಲ, ಸೊ ಅವಾಗಲೇ ಹಾಕ್ಕೊಂಡು ಇಲ್ಲಿ ಫುಲ್ಲು ಫ್ಲೋರ್ನ ತಿರುಗಿಬಿಟ್ಟು ಇಟ್ಟಿದ್ದಾನೆ. ಬಿಲ್ ಮಾಡಿಸುವಾಗ ಕೂಡ ಕೊಡಲ್ಲ ಅಂದ, ಬಿಲ್ ಮಾಡಿಸ್ಬೇಕು, ಹಾಗೆ ತೊರೋಗಿಲ್ಲ ಅಂತ ಹೇಳ್ಬಿಟ್ಟು ಇಟ್ವಿ. ಸೊ ತಿಳಿದ್ಬಿಟ್ಟು ಇಟ್ಟ. ನೋಡಿ ಮತ್ತೆ ನಾವು ಡಿಮಾರ್ಟಿಗೆ ಬಂದ್ವಿ. ಫುಲ್ ಇದೇ ಆಯಿತು. ಇಷ್ಟು ಹಠ ಮಾಡ್ತೀವಿ ಗೊತ್ತಿರಲಿಲ್ಲ ಮನ್ವಿತಾ. ಬನ್ನು ಇಲ್ಲಿ ಸಿಕ್ತಾ? ಬೇರೆ ಕಲರ್ ತಗೋತೀಯಾ? ಒಂದು ಬೇರೆ ಕಲರ್ ತಗೋತೀಯಾ? ಎಲ್ಲ ಒಂದೇ. ಹೇಳಿ ಜಿಪ್ ಹೆಂಗದ ನೋಡಂತೇಳಿ. ಹೇ ಅಪ್ಪ, ಓಕೆ. ತಡಿ ತಡಿ ಒಂದು ನಿಮಿಷ. ಜಿಪ್ ಹೆಂಗದ ತಡಿ ನೋಡೋಣ. ಜಿಪ್ ನೋಡ್ಬೇಕು ಮನು, ಹೋಗಿರುತ್ತೆ. ತಡಿ, ಒಳಗಡೆ ಏನಾರ ಹಾಳಾಗೈತೆ. ಯಪ್ಪ, ಫೈನಲಿ ವಿಶ್ ಕಂಪ್ಲೀಟ್ ಅಲ್ಲ ಮನು? ಮನು ಬೇಡ, ಇದು ಚೆನ್ನಾಗಿದೆ. ಬಾ, ಚೆನ್ನಾಗಿದೆ ನೋಡಿ. ಅಷ್ಟು ವಾಟ್ರ್ ಮೇಲೆ ಹಾಕೊಂಡ್ರೆ ಹಂಗೆ ಅನಿಸ್ತದೆ ನಿನಗೆ. ನೋಡಿ ಚೆನ್ನಾಗಿಪ್ಪ. ಇಟ್ಕೊ, ಮನೆ ಹಾಕೊಂಡ್ ಬಾ. ಇಲ್ಲೇ ಬಾ, ಇಲ್ಲಿ ಬಾ, ಕೆಳಗಡೆ ಮೇಲೆ ಕೊಟ್ಟಿ. ಯಪ್ಪ, ಹಠ ಇಷ್ಟು ಹಠ ಮಾಡಿ ಮತ್ತು ಡಿಮಾರ್ಟಿಗೆ ಬಂದು ಬ್ಯಾಗ್ ಹೊಡ್ಸ್ಕೊಂಡು ಹೋಗ್ಬೇಕಾಯ್ತು. ಇದೆಲ್ಲ ಬ್ಯಾಗ್ ಬೆಳಗ್ಗೆ ಹಾಕೊಂಡಿದ್ದು. ಬಿಲ್ ಮಾಡಿಸ್. ಮೊನ್ನೆ ದುಡ್ಡು ಕೊಡಬೇಕು. ಮೊನ್ನೆ ಕೊಡ್ತೀಯಾ? ನೀನೇ ಕೊಡ್ತೀಯಾ ಅಮೌಂಟು, ದುಡ್ಡು? ಬಾ, ನಂತರ ಬಾ. ನಾನು ನೋಡಿದೆ, ಪಾಪು ಕೂತ್ಕೊಂಡಿದ್ದಾಳೆ.
ವಾವ್, ನಾನೇನ್ ಮಾಡ್ಕೊಡಿದೆ? ಓ ಮೈ ಗಾಡ್, ಇರ ಬರ ದೇವರಿಗೆಲ್ಲ ಹರಕೆ ಹೊತ್ಕೊಂಡ್ಬಿಟ್ಟಿದ್ದೇನೆ. ಖುಷಿನೇ ಚಿನಿ? ಪಟಾಕಿ ಹ್ಞೂ, ಪಟಾಕಿ ಸೌಂಡ್ ಬರ್ತಾ ಇದೆ. ನಂಬಿದಿ ಆ ಕಡೆ ಬಿಡ್, ಮುಗೀತು, ಡಾಟ್ ಬಾಲ್.